ನಮಸ್ಕಾರ ಸ್ನೇಹಿತರೆ, ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತದ ದುರಂತ ನಾಯಕ ಕರ್ಣನ ಅಂತ್ಯಕ್ಕೆ ಕಾರಣವಾಗಿದ್ದೇ ಆತನಿಗೆ ತಟ್ಟಿದ್ದ ಶಾಪಗಳು. ನಮಸ್ಕಾರ ಸ್ನೇಹಿತರೆ, ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತದ ದುರಂತ ನಾಯಕ ಕರ್ಣನ ಅಂತ್ಯಕ್ಕೆ ಕಾರಣವಾಗಿದ್ದೇ ಆತನಿಗೆ ತಟ್ಟಿದ್ದ ಶಾಪಗಳು. ಸ್ನೇಹಿತರೆ, ಕರ್ಣ ಹುಟ್ಟಿದ ಮೊದಲ ದಿನವೇ ಅವನ ತಾಯಿ ಕುಂತಿ ಅವನನ್ನು ತ್ಯಜಿಸಿದಾಗ ಅವನ ಜೀವನವು ಮೊದಲಿನಿಂದಲೂ ಶಾಪಗ್ರಸ್ತವಾಗಿತ್ತು. ಸ್ನೇಹಿತರೆ, ಮಹಾಭಾರತ ಬದುಕಿನ ಮಹತ್ವ ಸಾರುವ ಮಹಾಗ್ರಂಥ. ಸನಾತನ ಹಿಂದೂಗಳ ಪಾಲಿಗೆ ಮಹಾಭಾರತದ ಒಂದೊಂದು ಕಥೆಗಳು ಒಂದೊಂದು ಆದರ್ಶಗಳು. ಹೀಗಾಗಿಯೇ ಮಹಾಭಾರತದಲ್ಲಿ ಬರುವ ಕೃಷ್ಣ, ಅರ್ಜುನ, ದುರ್ಯೋಧನ, ಭೀಷ್ಮ, ದ್ರೋಣಾಚಾರ್ಯ ಎಲ್ಲರನ್ನೂ ಇಂದಿಗೂ ಆದರ್ಶ ವ್ಯಕ್ತಿಗಳನ್ನಾಗಿ ಪ್ರತಿಯೊಬ್ಬರೂ ಕಾಣುತ್ತಾರೆ. ಅದರಲ್ಲೂ ಮಹಾಭಾರತದಲ್ಲಿ ಸೋತು ಗೆದ್ದ ದುರಂತ ನಾಯಕನ ಕಥೆಯನ್ನು ಕೇಳಿದ ಪ್ರತಿಯೊಬ್ಬರೂ ಸ್ನೇಹಿತರೆ, ಹುಟ್ಟಿನಿಂದಲೇ ದುರಂತ ನಾಯಕನಾಗಿರುವ ಕರ್ಣನ ಶಾಪ ಆತನ ಜೀವನ ಎಂಥದ್ದು ಎನ್ನುವುದನ್ನು ತಿಳಿದರೆ ಕಣ್ಣಂಚಲ್ಲಿ ನೀರು ಪ್ರತಿಯೊಬ್ಬರಿಗೂ ಬರುತ್ತದೆ. ಸ್ನೇಹಿತರೆ, ಕರ್ಣ ಕುಂತಿಯ ಮೊದಲ ಮಗ, ಪಾಂಡವರ ಹಿರಿಯಣ್ಣ, ಪರಶುರಾಮರ ಮೆಚ್ಚಿನ ಶಿಷ್ಯ, ದುರ್ಯೋಧನನ ಆಪ್ತ ಮಿತ್ರ, ಅರ್ಜುನನ ಪರಮ ಶತ್ರು. ಕರ್ಣನು ಭೀಷ್ಮರ ಕಣ್ಣಲ್ಲಿ ಸಿಡಿಮಿಡಿ ಉಂಟು ಮಾಡುವ ಆಸಾಮಿ, ಭೀಮನ ಪಾಲಿಗೊಂದು ಅಸೂಯೆ. ಕರ್ಣನೆಂದರೆ ಅಷ್ಟೇ ಅಲ್ಲ, ಶತ್ರುಗಳ ಎದೆಯಲ್ಲಿ ಭಯದ ಅಲೆ ಎಬ್ಬಿಸುತ್ತಿದ್ದ ವೀರಯೋಧ. ಅಷ್ಟೇ ಅಲ್ಲ, ಆತ ದ್ರೌಪದಿಯ ಎದೆಯಲ್ಲೂ ಆಸೆಯ ತರಂಗ ಎಬ್ಬಿಸಿದ ಸುಂದರಾಂಗ. ಕೊಡುಗೈ ದೊರೆ, ಅಂಗರಾಜ. ಹುಟ್ಟಿನಿಂದ ಕ್ಷತ್ರಿಯನಾಗಿದ್ದರೂ ಎಲ್ಲರಿಂದಲೂ ಸೂತ ಪುತ್ರ ಎಂದು ಕರೆಸಿಕೊಂಡ ನತದೃಷ್ಟ ಮತ್ತು ಮಹಾಭಾರತದ ದುರಂತ ನಾಯಕ. ಇಂತಹ ಕರ್ಣನಿಗೆ ಸಾಲು ಸಾಲು ಶಾಪಗಳಿದ್ದವು. ಹಾಗಾದರೆ ಕರ್ಣನಿಗೆ ಇದ್ದ ಶಾಪಗಳು ಯಾವುವು ಎನ್ನುವ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ. ಸ್ನೇಹಿತರೆ, ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಕರ್ಣ ಹುಟ್ಟಿದ ಮೊದಲ ದಿನವೇ ಅವನ ತಾಯಿ ಕುಂತಿ ಅವನನ್ನು ತ್ಯಜಿಸಿದಾಗ ಅವನ ಜೀವನವು ಮೊದಲಿನಿಂದಲೂ ಶಾಪಗ್ರಸ್ತವಾಗಿತ್ತು. ನಂತರದ ಜೀವನದಲ್ಲಿ ಅವನು ಒಮ್ಮೆ ಅಲ್ಲ ಅನೇಕ ಬಾರಿ ಅವನ ಸಾವಿಗೆ ಕಾರಣವಾದ 3 ಪ್ರಮುಖ ಶಾಪಗಳ ವಿವರ ಇಲ್ಲಿದೆ. ಸ್ನೇಹಿತರೆ, ಕರ್ಣನ ಸಾವಿಗೆ ಕಾರಣವಾದ 3 ಪ್ರಮುಖ ಶಾಪಗಳು ಯಾವುವು? ದ್ರೋಣಾಚಾರ್ಯರಿಂದ ವಿದ್ಯೆ ಕಲಿಯಬೇಕೆಂದು ಬಯಸಿದ ಕರ್ಣ ಅವರಿಂದ ಸೂತಪುತ್ರ ಎಂಬ ಅಪಮಾನಕ್ಕೆ ಒಳಗಾದ. ಸ್ನೇಹಿತರೆ, ದ್ರೋಣಾಚಾರ್ಯರಿಂದ ವಿದ್ಯೆ ಕಲಿಯಬೇಕೆಂದು ಬಯಸಿದ ಕರ್ಣ ಅವರಿಂದ ಸೂತಪುತ್ರ ಎಂಬ ಅಪಮಾನಕ್ಕೆ ಒಳಗಾಗಿ ಪರಶುರಾಮರ ಬಳಿ ವಿದ್ಯೆಯನ್ನು ಕಲಿಯಲು ಹೋಗುತ್ತಾನೆ. ಆದರೆ ಪರಶುರಾಮರು ಬ್ರಾಹ್ಮಣ ಹುಡುಗರಿಗೆ ಮಾತ್ರ ತರಬೇತಿ ನೀಡುತ್ತಿದ್ದರು ಮತ್ತು ಬೇರೆ ಯಾರಿಗೂ ಅಲ್ಲ. ಕರ್ಣನು ಮತ್ತೆ ತಿರಸ್ಕರಿಸಲ್ಪಡುವ ಸ್ಥಿತಿಯಲ್ಲಿರಲಿಲ್ಲ ಮತ್ತು ತನ್ನನ್ನು ತಾನು ಬ್ರಾಹ್ಮಣನೆಂದು ತೋರಿಸಿಕೊಂಡನು. ಆದ್ದರಿಂದ ಪರಶುರಾಮರು ಉನ್ನತ ಮಟ್ಟದ ಜ್ಞಾನವನ್ನು ಕರ್ಣನಿಗೆ ನೀಡಿದರು. ಯುದ್ಧ ಮತ್ತು ಆಯುಧದ ಪ್ರತಿಯೊಂದು ವಿವರವನ್ನು ಪರಶುರಾಮರು ಕರ್ಣನಿಗೆ ಕಲಿಸಿದರು. ಆದರೆ ಒಂದು ದಿನ ಪರಶುರಾಮ ದಣಿದಿದ್ದಾಗ ಕರ್ಣನ ತೊಡೆಯ ಮೇಲೆ ಮಲಗುವ ಬಯಕೆಯನ್ನು ಹೇಳಿದರು. ಪರಶುರಾಮ ನಿದ್ರೆಯಲ್ಲಿದ್ದಾಗ ದುಂಬಿಯೊಂದು ಕರ್ಣನ ತೊಡೆಯ ಮೇಲೆ ಚುಚ್ಚಿ ಅವನಿಗೆ ಅಪಾರ ನೋವು ತಂದುಕೊಟ್ಟಿತು ಮತ್ತು ದುಂಬಿಯು ಅಕ್ಷರಶಃ ರಂಧ್ರವನ್ನುಗೊಳಿಸಿ ಸುತ್ತಲೂ ರಕ್ತದ ಕೊಳವನ್ನು ಮಾಡುತ್ತದೆ. ಆದರೆ ಧೈರ್ಯಶಾಲಿ ವಿದ್ಯಾರ್ಥಿಯು ತನ್ನ ಶಿಕ್ಷಕನ ಕಿರು ನಿದ್ರೆಗೆ ತೊಂದರೆಯಾಗದಂತೆ ನೋವನ್ನು ಸಹಿಸಿಕೊಂಡನು. ಸ್ನೇಹಿತರೆ, ಇದರಿಂದ ಕರ್ಣನು ಬ್ರಾಹ್ಮಣನಲ್ಲ ಆದರೆ ಕ್ಷತ್ರಿಯನೆಂದು ಅವನಿಗೆ ಅರ್ಥವಾಯಿತು. ಹೀಗಾಗಿ ಕರ್ಣನು ಮೋಸದ ಅಪರಾಧಿ ಎಂದು ಸಾಬೀತಾಯಿತು.
ಮೋಸದಿಂದ ಕೋಪಗೊಂಡು ತನ್ನ ನಿಜವಾದ ಆತ್ಮವನ್ನು ಮರೆಮಾಚುವ ಪರಶುರಾಮರು ಅವನನ್ನು ಶಪಿಸಿದರು. ನೀನು ಸಂಪಾದಿಸಿದ ಎಲ್ಲ ಜ್ಞಾನ, ಪ್ರಮುಖ ಆಕಾಶ ಶಸ್ತ್ರಾಸ್ತ್ರಗಳು ನಿನಗೆ ಹೆಚ್ಚು ಅಗತ್ಯವಿದ್ದ ಸಮಯದಲ್ಲಿ ಮರೆತು ಹೋಗುತ್ತದೆ ಎಂದು ಶಪಿಸಿದರು. ನೋಡಿದ್ರಲ್ಲ ಸ್ನೇಹಿತರೆ, ಕರ್ಣನ ಜೀವನ ವೃತ್ತಾಂತ. ಸ್ನೇಹಿತರೆ, ಶಾಪಗಳೇ ಕರ್ಣನ ಜೀವನಕ್ಕೆ ಮುಳುವಾದವು. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಚಾನಲ್ಗೆ ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.